ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ನಮಸ್ಕಾರ. ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ಜ್ಯೋತಿಷ್ಯಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಅಂತಕ್ಕಂಥ ವಿಚಾರ, ಮತ್ತು ಈ ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳಿಗೆ ಎಷ್ಟರ ಮಟ್ಟಕ್ಕೆ ಸತ್ಯ ಆಗಿ ಪರಿವರ್ತನೆ ಆಗುತ್ತೆ ಅಂತಕ್ಕಂಥ ವಿಚಾರಗಳು, ಮತ್ತು ಹಿಂದೆ ಹೇಳಿರ್ತಕ್ಕಂಥ ಕೆಲವು ಜ್ಯೋತಿಷದ ವಿಚಾರವಾಗಿ ಏನು ಒಂದು ಭವಿಷ್ಯವನ್ನು ಹಿಂದೆ 2 ತಿಂಗಳ ಹಿಂದೆ ಹೇಳಿದ್ದೇವೆ, ಆ ಒಂದು ಭವಿಷ್ಯ ಅಂತಕ್ಕಂಥದ್ದು ಈಗ ಸತ್ಯವಾಗಿ ಆಗಿದೆ. ಆ ವಿಚಾರವಾಗಿ ಕೆಲವು ಜ್ಯೋತಿಷದ ಮೂಲಕ ವಿಶ್ಲೇಷಣೆಯನ್ನು ಮಾಡೋಣ. ಮುಖ್ಯವಾಗಿ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ವೇದಾಂಗಗಳಲ್ಲಿ ಒಂದು ಅಂಗ ಅಂಥೇಳಿ ಹೇಳ್ತೀವಿ. ಅಂದರೆ ಇದಕ್ಕೆ ಶ್ಲೋಕ ಈ ರೀತಿ ಬರುತ್ತೆ: ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ ಅಂತ. ಅಂದರೆ ಇದಕ್ಕೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಮತ್ತು ಕಲ್ಪ ಇವು ವೇದದ 6 ಅಂಗಗಳು ಅಂತೇಳಿ ಈ ಒಂದು ಶ್ಲೋಕದ ಅರ್ಥ. ಈ ಜ್ಯೋತಿಷ್ಯದಲ್ಲಿ ಯಾವುದ ವಿಚಾರವಾಗಿ ತಿಳ್ಕೋಬೇಕು ಅಂದಾಗ ವಿಶೇಷವಾಗಿ ಜನ್ಮಕುಂಡಲಿ, ಗ್ರಹಗಳ ಸ್ಥಿತಿ, ಗೋಚಾರ, ಅದೇ ರೀತಿ ದಶಾ ಭುಕ್ತಿ ಫಲಗಳು, ನಕ್ಷತ್ರ, ರಾಶಿ ಫಲಗಳು, ವಿವಾಹ, ಉದ್ಯೋಗ, ಸಂತಾನ, ಈ ರೀತಿ ಆರೋಗ್ಯದ ವಿಚಾರ ಆಗ್ಬೋದು, ಮುಹೂರ್ತವನ್ನು ನಿರ್ಣಯ ಮಾಡ್ತಕ್ಕಂಥ ವಿಚಾರಗಳಾಗ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳನ್ನು ಜ್ಯೋತಿಷ್ಯದಲ್ಲಿ ನಾವು ಕಾಣ್ತೀವಿ. ಈ ಒಂದು ವೇದಾಂಗಗಳಲ್ಲಿ ಜ್ಯೋತಿಷ್ಯವನ್ನು ಕಣ್ಣು ಅಂತೇಳಿ ವರ್ಣನೆಯನ್ನು ಮಾಡಿದ್ದಾರೆ. ಅಂದರೆ ವೇದದ ಕಣ್ಣು ಜ್ಯೋತಿಷ್ಯ ಅಂತ. ಇದಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಬಂತು ಅಂತ ತಿಳ್ಕೊಂಡಾಗ, ವೇದದ ಒಂದು ಕಣ್ಣು ಜ್ಯೋತಿಷ್ಯ ಅಂತಕ್ಕಂಥದ್ದು ಹೇಳ್ತೀವಿ. ಈ ವೇದಗಳಿಗೆ 6 ಅಂಗಗಳಿವೆ. ಅದು ಈಗ ಹೇಳಿದ್ವಿ: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ್ಯ ಅಂತ. ಅಂದರೆ ಶಾಸ್ತ್ರ ಏನು ಹೇಳುತ್ತೆ, ವೇದ ಚಕ್ಷುಹು ಅಂದರೆ ವೇದಕ್ಕೆ ಕಣ್ಣು ಯಾವುದಪ್ಪ ಅಂದರೆ ಜ್ಯೋತಿಷ್ಯ. ಕಣ್ಣಿಲ್ದಿರ ಮನುಷ್ಯ ಒಂದು ದಾರಿ ನೋಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಅದೇ ರೀತಿ ಜ್ಯೋತಿಷ್ಯ ವೇದ ಕರ್ಮಗಳಿಗೆ ಸರಿಯಾದ ಕಾಲವನ್ನು ತಿಳಿಯೋದಕ್ಕೆ ಆಗಲ್ಲ. ಹಾಗಾಗಿ ಇದು ಅವಶ್ಯಕತೆ ಇದೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಜ್ಯೋತಿಷ್ಯ ಅಂತಕ್ಕಂಥದ್ದು ವೇದದ ಕಣ್ಣು ಅಂತ ಹೇಳಿದ್ವಿ. ಅದೇ ರೀತಿ ಸೂರ್ಯ ಉದಯಿಸುವ ಒಂದು ಸಮಯವನ್ನು ನಾವು ತೆಗೆದುಕೊಂಡು ತಿಥಿ, ನಕ್ಷತ್ರ, ಯೋಗಗಳನ್ನು ಲೆಕ್ಕಾಚಾರ ಆಗಿ ಕಾಲಗಳನ್ನು ನಿರ್ಧಾರವನ್ನು ಮಾಡಿ ಅದೇ ಮುಖಾಂತರ ಭವಿಷ್ಯ ಹೇಳ್ತಕ್ಕಂಥದ್ದು ಕರ್ಮ, ಕಾಲ ಮತ್ತು ಒಂದು ವಿಚಾರಗಳನ್ನು ತಿಳಿಸಿ ಮುಂದಿನ ಆಗು ಹೋಗುಗಳನ್ನು ತಿಳ್ಕೊಳ್ತಕ್ಕಂಥ ಶಾಸ್ತ್ರ ಜ್ಯೋತಿಷ್ಯ. ಅದೇ ರೀತಿ ಈ ಜ್ಯೋತಿಷ್ಯದಲ್ಲಿ ನಾವು ಹಿಂದೆ ಹೇಳಿರ್ತಕ್ಕಂಥ ವಿಚಾರ ಅಂದರೆ 2 ಅಥವಾ 2.5 ತಿಂಗಳಾಗಿರ್ಬೋದು ಅನಿಸುತ್ತೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಮುಂದಿನ ಒಂದು ಸಮಯದಲ್ಲಿ ಸರ್ಕಾರ ಅಂತಕ್ಕಂಥದ್ದು ಹೋಗಿ ಮುಂದಿನ ಯುಗಾದಿಯ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಹೇಳಿದ್ದೀವಿ. ಈ ಒಂದು ವಿಚಾರಕ್ಕೆ ಅವರ ಒಂದು ಜಾತಕಗಳ ಪರಿಶೀಲನೆ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಒಂದು ಯೋಗಗಳ ಬಲದಿಂದ ಈ ಒಂದು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಯೋಗ ನಾಳೆ ಅಂದರೆ ಬುಧವಾರ ದಿನ ಬರ್ತಾ ಇದೆ ಅಂತೇಳಿ ಹೇಳ್ಬೋದು. ಈ ಒಂದು ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ವಿಚಾರಗಳು ಎಷ್ಟು ಸತ್ಯವಾಗಿ ಇದೆ ಅಂತಕ್ಕಂಥದ್ದು ಕೆಲವೊಬ್ಬರ ಜಾತಕಗಳನ್ನು ಪರಿಶೀಲನೆಯನ್ನು ಮಾಡಿ ಹೇಳಿರ್ತಕ್ಕಂಥ ಒಂದು ಭವಿಷ್ಯವಾಣಿ ಅಂತಕ್ಕಂಥದ್ದು ಸತ್ಯ ಆದಾಗ 100ಕ್ಕೆ 100ರಷ್ಟು ಜ್ಯೋತಿಷ್ಯ ಅಂತಕ್ಕಂಥದ್ದು ಸತ್ಯ ಅಂಥೇಳಿ ತಿಳ್ಕೊಬೇಕಾಗತ್ತೆ.
ಕಾರಣ ಈ ಹಿಂದೆ ಹೇಳಿರ್ತಕ್ಕಂಥ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಜಾತಕದ ವಿಚಾರವಾಗಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಮುಂದೆ ಬರುತ್ತೆ, ಖಂಡಿತವಾಗಿ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಕೇವಲ ಅವರ ಒಂದು ಕುಂಡಲಿಗಳನ್ನು ಆಧರಿಸಿ ಮತ್ತು ಅವರ ದಶಾಭುಕ್ತಿಗಳನ್ನು ಅನುಸರಿಸಿ ಹೇಳಿರ್ತಕ್ಕಂಥ ಒಂದು ಜ್ಯೋತಿಷದ ಫಲ. ಈ ಒಂದು ವಿಚಾರ ಜ್ಯೋತಿಷ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಒಬ್ಬ ಮನುಷ್ಯನಿಗೆ ಪರಿಗಣನೆಯನ್ನು ಮಾಡಿ ಹೇಳ್ತಕ್ಕಂಥ ವಿಚಾರ ಆ ವ್ಯಕ್ತಿಯ ಜೀವನದಲ್ಲಿ ಮುಂದುವರಿಯೋದಕ್ಕೆ ಒಂದು ಒಳ್ಳೆಯ ಮಾರ್ಗ ಸೂಚಿ ಅಂತಕ್ಕಂಥದ್ದು ಜ್ಯೋತಿಷವನ್ನು ತೆಗೆದುಕೊಳ್ಳಬಹುದು. ಹಾಗಾಗಿ ಈ ಒಂದು ಜ್ಯೋತಿಷ ಅಂತಕ್ಕಂಥದ್ದು ವೇದದ ಅಂಗಗಳಲ್ಲಿ ಬರ್ತಕ್ಕಂಥ ಕಣ್ಣು ಇಲ್ದಿರ ನಾವು ನಡೆಯೋದಕ್ಕೆ ಆಗೋದಿಲ್ಲ. ಹಾಗೆ ಜ್ಯೋತಿಷ ಅಂತಕ್ಕಂಥದ್ದು ಸತ್ಯ. ಆದರೆ ಕೆಲವು ದಶಾಭುಕ್ತಿಗಳ ಫಲ ಮತ್ತು ಕೆಲವು ಯೋಗಗಳನ್ನು ಆ ಒಂದು ರಾಶಿ ಕುಂಡಲಿಯಲ್ಲಿ ಆಧರಿಸಿ ಹೇಳ್ತಕ್ಕಂಥ ಭವಿಷ್ಯ 100ಕ್ಕೆ 100ರಷ್ಟು ಸತ್ಯ ಆಗಿರುತ್ತೆ ಅಂತಕ್ಕಂಥದ್ದು ಈ ಒಂದು ನಿದರ್ಶನದಿಂದ ನಾವು ತಿಳ್ಕೊಳ್ಬೋದು. ಹಿಂದೆ ಹೇಳಿರ್ತಕ್ಕಂಥ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಜಾತಕವನ್ನು ಪರಿಶೀಲನೆ ಮಾಡಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಬರುತ್ತೆ ಖಂಡಿತವಾಗಿ ಅಂತ ನಾವು ಹಿಂದೆ ಹೇಳಿದ್ವಿ. ಈಗ ಆ ಒಂದು ಯೋಗ ಇವತ್ತಿನ ದಿವಸದಲ್ಲಿ ಬಂದಿದೆ. ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ವಿಚಾರಗಳು 100ಕ್ಕೆ 100 ಸತ್ಯ ಅಂತಕ್ಕಂಥದ್ದು ಈ ಮೂಲಕವಾಗಿ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಜ್ಯೋತಿಷ್ಯ ಅಂತಕ್ಕಂಥದ್ದು ಋಷಿ ಮುನಿಗಳಿಂದ ಬಂದಿರತಕ್ಕಂಥ ಒಂದು ಶಾಸ್ತ್ರ ಗ್ರಂಥ ಅಂಥೇಳಿ ಹೇಳ್ಬೋದು. ಹಾಗೆ ಇದಕ್ಕೆ ಪೂರಕವಾಗಿ ಒಳ್ಳೆಯ ಅಧ್ಯಯನಗಳನ್ನು ಮಾಡಿ ಕೆಲವು ವಿಚಾರಗಳನ್ನು ಮಂಡನೆಯನ್ನು ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಲ ಸಿಗುತ್ತೆ ಖಂಡಿತವಾಗಿ ಅನ್ನೋದಕ್ಕೆ ಇದೇ ಡಿ ಕೆ ಶಿವಕುಮಾರ್ ಅವರ ಜಾತಕ ಒಂದು ಒಳ್ಳೆಯ ನಿದರ್ಶನವಾಗಿದೆ ಅಂತೇಳಿ ಹೇಳ್ಬೋದು. ಈ ಒಂದು ಜ್ಯೋತಿಷ ಅಂತಕ್ಕಂಥ ವಿಚಾರಗಳಲ್ಲಿ ಫಲಗಳನ್ನು ಹೇಳ್ತಕ್ಕಂಥ ಸಮಯ, ಆ ವ್ಯಕ್ತಿಯ ದಶಾಭುಕ್ತಿಗಳು ಮತ್ತು ಕೆಲವೊಂದು ಯೋಗಗಳ ಬಲದಿಂದ ಒಳ್ಳೆಯ ಫಲವನ್ನು ಅನುಭವಿಸಬೇಕು ವ್ಯಕ್ತಿ, ಕೆಟ್ಟ ಫಲಗಳನ್ನು ಅನುಭವಿಸಬೇಕು ಅಂತೇಳಿ ಜ್ಯೋತಿಷ್ಯ ಹೇಳುತ್ತೆ. ಬರೀ ಒಳ್ಳೆಯದೇ ಬರೋದಿಲ್ಲ, ಕೆಟ್ಟ ಫಲಗಳು ಸಮಯ ಬಂದಾಗ ಅದನ್ನು ಸಹ ಆ ವ್ಯಕ್ತಿ ಅನುಭವಿಸಲೇಬೇಕು, ಯಾರಿಗೂ ತಪ್ಪಿಲ್ಲ ಅಂತೇಳಿ ಜ್ಯೋತಿಷ್ಯದ ಮುಖಾಂತರ ತಿಳ್ಕೊಬೋದು. ಹಾಗೆ ಈ ಒಂದು ಜ್ಯೋತಿಷ ಅಂತಕ್ಕಂಥದ್ದು ಇಂದಿನ ಒಂದು ವಿಜ್ಞಾನದ ಸಮಯ ಮುಂದುವರಿತಿದ್ದರೂ ಸಹ ಈ 2026ರವರೆಗೂ ಎಷ್ಟರ ಮಟ್ಟಕ್ಕೆ ವ್ಯಕ್ತಿಯ ಜಾತಕದಲ್ಲಿ ಒಂದು ಪ್ರಮುಖವಾದ ಬದಲಾವಣೆಯನ್ನು ತರುವುದಕ್ಕೆ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತೇಳಿ ತಿಳ್ಕೊಬೋದು. ಈ ಕೆಲವೊಂದು ವಿಚಾರಗಳನ್ನು ಜ್ಯೋತಿಷ್ಯದ ವಿಚಾರವಾಗಿ ತಿಳ್ಕೊಂಡಾಗ ಜ್ಯೋತಿಷ ಅಂತಕ್ಕಂಥದ್ದು ಸುಳ್ಳು ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಜ್ಯೋತಿಷ ಅಂತಕ್ಕಂಥದ್ದು ಸುಳ್ಳಲ್ಲ, ನಿಜ. ಅಧ್ಯಯನವನ್ನು ಮಾಡಿ ಸರಿಯಾದ ಕ್ರಮದಲ್ಲಿ ಈ ಒಂದು ವಿಚಾರಗಳನ್ನು ಮಂಡನೆಯನ್ನು ಮಾಡಿದಾಗ ಅವರಿಗೆ ಬೇಕಾಗಿರ್ತಕ್ಕಂಥ ಫಲ ಇಂಥ ನಿರ್ದಿಷ್ಟವಾದ ಸಮಯದಲ್ಲಿ ಸಿಗುತ್ತೆ ಅಂತಕ್ಕಂಥ ವಿಚಾರ ಸತ್ಯ ಅಂತಕ್ಕಂಥದ್ದು ಈ ಒಂದು ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬಹುದು. ಈ ಒಂದು ಡಿ ಕೆ ಶಿವಕುಮಾರ್ ಅವರ ರಾಶಿ ಕುಂಡಲಿಯನ್ನು ಆಧರಿಸಿ ಅವರ ದಶಾಫಲಗಳನ್ನು ಆಧರಿಸಿ ಮುಂದೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಇದೆ ಅಂತೇಳಿ ಜ್ಯೋತಿಷ್ಯದ ಮುಖಾಂತರ ತಿಳಿಸಿದ್ದೀವಿ. ಆ ಒಂದು ಯೋಗ ಇವತ್ತಿನ ದಿವಸ ಅವರಿಗೆ ಸಿಕ್ಕಿದೆ. ಮುಂದೆ ನೋಡೋಣ ಅವರ ಇದೇ ಜಾತಕದ ವಿಚಾರ ಮುಂದೆ ಯಾವ ರೀತಿ ಅವರೊಂದು ಮುಖ್ಯಮಂತ್ರಿ ಸ್ಥಾನ ಎಲ್ಲಿಯವರೆಗೆ ನಡೆಯುತ್ತೆ, ಅಥವಾ ಯಾವುದೇ ಅಡಚಣೆಗಳು ಇಲ್ದಿರ ಮುಂದೆ ಹೋಗುತ್ತಾ ಅಥವಾ ಅಡಚಣೆಗಳು ಬರುತ್ತಾ ಅಂತಕ್ಕಂಥದ್ದು ಮುಂದಿನ ಒಂದು ಸಂಚಿಕೆಗಳಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.